In one night, the river altered life of Levithal residents. It made them live in houses without doors, drainages in the middle of road, and a constant fear. Lingdal village residents are waiting for the day to leave the place. They want a livable and protected place for their next generation. ತೊಂದರೆ ಆಗಿದೆ, ಪೀಕೆಲ್ಲ ನಾಶ ಆಗಿದೆ. ಆದರೆ ಎಲ್ಲ ಬೆಳೆ ನಾಶ ಯಾವುದೂ ಗೊತ್ತಿಲ್ಲ ನಮಗೆ. ಕೆಲವರಿಗೆ ಜನರಿಗೆ ಬಿಲ್ ಬಂದಿದೆ, ಕೆಲವರಿಗೆ ಬಿಲ್ ಬಂದಿಲ್ಲ. ಮನೆಗಳು ಬಂದಿದೆ, ಕೆಲವರು ಜನ ಬಂದಿಲ್ಲ. ಅದಕ್ಕೋಸ್ಕರಗಾಗಿ ಎಲ್ಲ ನಮ್ಮದು ನಾಶ ಆಗಿದೆ. ಇನ್ನು ಮೇಲೆ Lingdal suffered a disaster. Residents even now remember the tragedy, how they were left helpless when water washed down their crops, houses, and leaving them vulnerable. ಶೆಡ್ ಸೈಡ್ అంటే ಸೀಟಿನ ಮನೆಗಳನ್ನು ಅಂದ್ರ ಸೆಟ್ ಹಾಕಿದ್ ಆಗುವವರೆಗೂ ಸೆಟ್ ಅನ್ನು ಹಾಕಿಸಿದ್ರು. ಅದರಲ್ಲಿ ಇದ್ದು ಅದರಲ್ಲಿ ವಾಸ ಮಾಡ್ತಾ ಇದ್ರು. Considering the worst effects of floods on the village, government promised to shift them. A new village at Idigal was constructed. Government started constructing a new village near Idigal. Total 95 houses completed construction and allotted to eligible people of Lingdal. Officials say we granted only 145 houses for the village. We completed 95 of them and allotted. Promise of shifting 300 houses is false. ನಮಗೆ ಬರಲಿಲ್ಲ, ಕೆಲವರಿಗೆ ಬಂತು. ನಿಮ್ಮ ಕುಟುಂಬಕ್ಕೆ ಏನಾರು ಬಂದತ್ತೋ ಏನಿಲ್ಲ? ನಮ್ಮ ಕುಟುಂಬಕ್ಕೆ ಒಂದು ಮನೆಯೂ ಸಹ ಬರಲಿಲ್ಲ. ಬಂದಿತ್ತು ಸ್ವಲ್ಪ, ಆಶ್ರಯ ಪೂರ ಸಿಗ್ಲಿಲ್ಲ. ಸ್ವಲ್ಪ ಇಷ್ಟಂತ ಆಗಲಿ ಶಿಫ್ಟಿಂಗ್ ಅಂತ ಕೇಳಿದ್ದು, ಆದರೆ ಸ್ವಲ್ಪ ಆಯಿತು. ಅದರಲ್ಲಿ ಕೆಲವರಿಗೆ ಬಂತು, ಕೆಲವರಿಗೆ ಬರಲೇ ಇಲ್ಲ. ಮತ್ತೆ ಅದೇ ಇದರಲ್ಲಿ ನಾವೇ ಸ್ವಲ್ಪ ಜೀವನ ಮಾಡಿ ದುಡ್ದು ಸ್ವಲ್ಪ ಒಳ್ಳೆ ವ್ಯವಸ್ಥೆ ಮಾಡ್ಕೊಂಡಿದ್ದೆ. Residents are in a constant fear for floods occurring again. The basic facilities like transport, roads, and sanitation making the situation more worse. ಅವು ಇವು ಮಕ್ಕಳಿಗೆ ಸೊಳ್ಳೆ ಕಡ್ದ ಜಡ್ಡು ಬ್ಯಾಸರು ಬರ್ತಾವು. ಯಾರು ಇದನ್ನ ಮಾಡವಲ್ರಿ. ಒಟ್ಟ ಏನೇನು ಪಂಚಾಯತ್ ಅವ್ರು ಬಂದು ನೋಡಿ ಹೋದ್ರು ಅವರು ಇದನ್ನ ಕರ್ಮ ತಗೋಲ್ರಿ, ಅವ್ರು ಕೆಲಸ ಮಾಡವಲ್ರಿ. ಅರ್ಜಿ ಅದೆಲ್ಲ ಕೊಟ್ಟು ಮಾಡಿ ಎಲ್ಲ ಮುಗಿಸಿವ್ರು. ಅವರು ತಿಪ್ಪಿ ಗುಂಡಿಗೆ ಹಾಕಿ ಬಿಡ್ತಾರ ಅರ್ಜಿ ಕೊಟ್ಟು. Hadigal Panchayat ಹಿಡ್ಗಲ್ ಪಂಚಾಯತ್ ಒಟ್ಟ ಏನು ತಾದ ಮಾಡವಲ್ರಿ ಅವರು. ಇದನ್ನ ಯಾರು ಬಂದ್ರು ಎಲ್ಲಾರು ನೋಡಿ ಹೋಗೋರ್ ಕೈ ಆದ್ರ ಕೆಲಸ ಮಾಡವಲ್ರಿ. Now, let us visit the new village. This is the place everyone wishes to shift. Unfinished roads, no doors for houses, disconnected drainages explains the life in the new village. ಏನಿಲ್ಲ ರೀ, ಕೇಳಬಾರ್ದು. ಮನೆ ಬಿದ್ದರೂ ಹಾಕಿಲ್ರಿ, ಅದಕ್ಕೂ ಹಾಕಿಲ್ಲ. ನೀರಿಂದ ಅಷ್ಟ ಐತ್ರಿ, ಮತ್ತೆ ಅದ್ರದ್ದು ಇಲ್ಲ. ಏನು ಕೇಳಬಾರ್ದು. ಗೌರ್ಮೆಂಟಿದ್ದು ಏನು ಸೌಕರ್ಯ ಇಲ್ಲ. ಹಿಂಗೆ ನಾವು ಅಲ್ಲಿದ್ದ ಬಂದು ಈಗ ದುಡ್ದು ತಿಂತೇವೆ ನೋಡ್ರಿ, ದುಡ್ದ ತಿನ್ನೋದು. ಕರೆಂಟ್ ಮಾಡ್ಯಾರ್ರಿ, ಅದ್ರ ಬಿಲ್ ಕೇಳಾಕತ್ತಾರ. Basic infrastructure facilities are common problem for both the villages. Finally, government created a situation where both the villages turned into unlivable conditions. Idigal president explains the reasons for the situation raised and methods they are following to help people. 2-3 ಮನಿ ಬಂದು
ಅಲ್ಲಿ ಆ ಸಂಬಂಧ ಜನರೊಳಗೆ ನಂದು ಯಾಕೆ ಬಂದಿಲ್ಲ ನಿಂದು ಯಾಕೆ ಬಂದಿಲ್ಲ ಹಂಗೆ ಯಾಕೆ ಹಿಂಗೆ ಯಾಕೆ ಅಂತ ಹೇಳ್ಕ್ಯಾಕ ಒಂಥರ ಪ್ರಾಬ್ಲಮ್ ಉಂಟಾಗಿ ಅಲ್ಲಿ ಹೆಲ್ಡಪ್ ಆಗ್ತದೆ ಒಂದು ಸ್ವಲ್ಪ ಅಲ್ಲಿ. ಎರಡನೇದು ಅದನ್ನು ವಹಿಸ್ಕೊಟ್ಟಂಥ ಲ್ಯಾಂಡ್ ಆರ್ಮಿಗೆ ವಹಿಸ್ಕೊಟ್ರ ಶಿಫ್ಟಿಂಗ್ ಏರಿಯಾ ವರ್ಕ್ ಮಾಡ್ಲಿಕ್ಕೆ ಲ್ಯಾಂಡ್ ಆರ್ಮಿಯವ್ರು ವಹಿಸ್ಕೊಂಡ್ರು. ಲ್ಯಾಂಡ್ ಆರ್ಮಿಯವ್ರು ವಹಿಸ್ಕೊಂಡು ಅವರಿಗೆ ಟೆಂಡರ್ ಆಗಿ ಕಾಲಾವಧಿ ಅವರು ಒಂದು ಸ್ವಲ್ಪ ಮುಂದಗತಿಸಿ ಅದನ್ನ ಇಲ್ಲಿ ಬಂದ ಮ್ಯಾಗ ಮತ್ತೊಂದು DC ಆರ್ಡರ್ ಮ್ಯಾಗ ಒಂದು ಸ್ಟ್ರಿಕ್ ಆರ್ಡರ್ ಬಂದ ಮ್ಯಾಗ ಆಗ ಅವರು ಕಂಪ್ಲೀಟ್ ಮಾಡಿ ಕೊಟ್ಟಾರ. ಆದರೂ ಕೂಡ ಕಾಮಗಾರಿಕೆಯಲ್ಲಿ ಅಲ್ಲಿ ಇನ್ನೂ ಸ್ವಲ್ಪ ರೋಡ್ಗಳು ಸರಿಯಾಗಿಲ್ಲ. ರೋಡ್ ಆಗ್ಬೇಕು ಆ ಶಿಫ್ಟಿಂಗ್ದಲ್ಲಿ. ಕೆಲವು ಮೂಲಂಗಿ ಏರಿಯಾದೊಳಗೆ ಫಾರ್ ಎಕ್ಸಾಂಪಲ್ ಅಲ್ಲಿ ಲೈಟಿಂದ ಎಲ್ಲ ಇದಾಗ್ಯಾವ್ರಿ. ಲೈಟಿಂದು ನೀರಿಂದು ಸ್ವಲ್ಪ ಸಮಸ್ಯೆ ಐತಿ. Government spent 1 lakh rupees for construction of each house, but gave 2,000 to 4,000 compensation for the crops destroyed. ನಮ್ಮ ಲಿಂಗದಾಳ ಗ್ರಾಮಕ್ಕೆ ಪ್ರತಿ ವರ್ಷನೂ ಮಳೆ ಆಗೋದ್ರಿಂದ ಮಲಪ್ರಭಾ ನದಿ ಹೆಚ್ಚಿಗೆ ಹರಿಯೋದ್ರಿಂದ ಇದು ಹೆಚ್ಚಾಗಿ ಇಲ್ಲಿ ಮೇಲ್ಗಡೆ ಹತ್ತಿ ಊರೊಳಗಡೆ ನುಗ್ತಾ ಇದೆ ನೀರು. ಬಟ್ ಇವಾಗ 2005-6ರಲ್ಲಿ ಕರ್ನಾಟಕ ಸರ್ಕಾರದವರು ಒಂದು ಆದೇಶ ಮಾಡಿದ್ರು, ಪೂರ್ತಿ ಸ್ಥಳಾಂತರ. BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇರುವಾಗ ಪೂರ್ತಿ ಸ್ಥಳಾಂತರ ಅಂತೇಳಿ ಘೋಷಣೆ ಮಾಡಿದ್ರು. ಬಟ್ ಅದು ಸ್ಥಳಾಂತರ ಪೂರ್ತಿ ಆಗಿಲ್ಲ. ನಮ್ಮ ಗ್ರಾಮ ಪಂಚಾಯತಿ 9 ನಂಬರ್ ರಿಜಿಸ್ಟರ್ ಪ್ರಕಾರ 245 ಹೌಸಿಂಗ್ ಅಂದರೆ ಮನೆಗಳು ದಾಖಲಿದ್ದಾವೆ. ಆ ಪ್ರಕಾರ ಈಗ 95 ಮನೆ ಮಾತ್ರ ನಮಗೆ ಕಟ್ಟಡ ರೆಡಿ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇನ್ನು ಉಳಿದ ಬಾಕಿ ಮನೆಗಳನ್ನು ಸ್ಥಳಾಂತರ ಅಂದರೆ ಪೂರ್ತಿ ಶಿಫ್ಟಿಂಗ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮಾಧ್ಯಮದವರಲ್ಲಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಅದನ್ನು ನಮ್ಮ ಲಿಂಗದಾಳ ಗ್ರಾಮಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ಬೇಕಂತೇಳಿ